ಹಿಂದೆ ಓಡ್ತಾ ಇರೋ ಡ್ರೋನು ಇದು ಯಾವ ಮಾಡಲು, ಇದ್ರ ಕೆಪಾಸಿಟಿ ಏನು ಸರ್? ಇದು ಬಂದ್ಬಿಟ್ಟು ಅಗ್ವಿ H10 ಅಂತ. ಇದು ಬಂದ್ಬಿಟ್ಟು 10 ಲೀಟರ್ ಕೆಪಾಸಿಟಿ. 1 ಎಕರೆ 4 ರಿಂದ 6 ನಿಮಿಷ, ದಿವಸಕ್ಕೆ 40 ರಿಂದ 60 ಎಕರೆ ಈಸಿಯಾಗಿ ಮಾಡ್ತಾರೆ. ಡ್ರೋನಿಂದ ಬೆಳೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ಬೆಳೆಗಳು ಹಾನಿ ಆಗಲ್ವಾ? ಗಾಳಿ ಫೋರ್ಸಿಂದ ಎಲೆ ಮೇಲೆ ಕೆಳಗಡೆ ಕ್ಲೀನಾಗಿ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. Ladies and gentlemen, you are not ready for this. ಈಗ ನಾವು ನೋಡ್ತಾ ಇದ್ದೀವಿ ಹನಿ ಸೈಜ್ ತುಂಬಾ ದಪ್ಪ ಇದೆ. ಈಗ ನಾವು ಮಂಜು ಥರ ಆಗೋದು ನೋಡೋಣ. ಫುಲ್ ಮಂಜು ಥರ ಆಗೋಯ್ತು. ನಮಗೆ ಕ್ರಾಪ್ ತಕ್ಕಂಗೆ ಹನಿ ಸೈಜ್ನ ಕಂಟ್ರೋಲ್ ಮಾಡ್ಬೋದು. ಟ್ರೈನಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ? ಫಸ್ಟ್ ಒಂದು ಥಿಯರಿ ಹೇಳ್ಕೊಡ್ತೀವಿ, ರೂಲ್ಸ್ ಹೇಗೆ ಫಾಲೋ ಮಾಡಬೇಕು, ಮೇಂಟೆನೆನ್ಸ್ ಹೇಗೆ ಮಾಡಬೇಕು, ಡ್ರೋನ್ ಫ್ಲೈಯಿಂಗ್ ಕ್ಲಾಸಸ್. ಟೋಟಲ್ 3 to 5 ಡೇಸ್ ತೊಗೊಳುತ್ತೆ ಈ ಟ್ರೈನಿಂಗ್. ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಈ ಡ್ರೋನ್ನ ಪರ್ಚೇಸ್ ಮಾಡಿ ವರ್ಷಕ್ಕೆ 15 ರಿಂದ 18 ಲಕ್ಷ ದುಡ್ಕೊಬೋದು ಅಂತ. 20 ಎಕರೆ ತೊಗೊಂಡ್ರೇನೋ 1 ಎಕರೆಗೆ 500 ರೂಪಾಯಿ ಚಾರ್ಜಿಂಗ್. ದಿವಸಕ್ಕೆ 10,000 ದಿಂದ 15,000ವರೆಗೂ ದುಡಿಬೋದು. 10 ತಿಂಗಳಿಗೆ ಮಾಡಿದ್ರೇನೋ ಅಷ್ಟೇ 15 ರಿಂದ 18 ಲಕ್ಷ ಈಸಿಯಾಗಿ ಆಗುತ್ತೆ. ಇದು ಇನ್ವೆಸ್ಟ್ಮೆಂಟು ಈಸಿ ಆಗಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ನಡೀತಾ ಇದೆ. 25% ಡೌನ್ ಪೇಮೆಂಟ್ ಇರುತ್ತೆ. ಅವ್ರದ್ದೇ ಭೂಮಿ ಏನು ಪತ್ರ ಏನು ಬೇಕಾಗಿರಲ್ಲ. ಜಸ್ಟ್ ಅವ್ರಿಗೆ ಸಿಬಿಲ್ ಒಂದು ಚೆನ್ನಾಗಿದ್ರೆ ಸಾಕು. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ರೈತರಿಗೆ. ನನ್ನ ಹೆಸರು ಸುಮೋಗ್ ಅಂತ. ಈಗಲೇ ಡ್ರೋನ್ಸಿಂದ ಮಾತಾಡ್ತಾ ಇದ್ದೀನಿ. ಸರ್ ಅಗ್ರಿಕಲ್ಚರ್ ಡ್ರೋನ್ ಅಂದ್ರೆ ಏನು, ಇದು ಹೇಗೆ ರೈತರಿಗೆ ಉಪಯೋಗ ಆಗುತ್ತೆ? ಸರ್ ಈಗ ರೈತರಿಗೆ ಏನಾಗ್ತಾ ಇದೆ ಅಂದರೆ, ಒಂದು ಲೇಬರ್ ಸಿಗೋದು ಆನ್ ಟೈಮು ತುಂಬಾ ಚಾಲೆಂಜ್ ಆಗ್ತಾ ಇದೆ. ಪೀಕ್ ಸೀಸನ್ನಲ್ಲಿ ಲೇಬರ್ಸು ಎಲ್ಲ ಕಡೆ ಅಪಾಯಿಂಟ್ ಆಗಿಬಿಡ್ತಾರೆ. ಲೇಬರ್ ಟೈಮ್ ಸಿಕ್ಕಿಲ್ಲ ಅಂದರೆ ಏನಾಗ್ತದೆ, ಹುಳಗಳಿಂದ ಇಳುವರಿ ಕಮ್ಮಿ ಆಗ್ತದೆ. ಡಿಸೀಸ್ ಅನ್ನೋದೇ ಇದ್ದರೆ ಅದರಿಂದ ಕ್ರಾಪ್ ಲಾಸ್ ಆಗುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಒಂದೊಂದು ಕ್ರಾಪ್ ಲೈಕ್ ಮೆಕ್ಕೆಜೋಳ ಮತ್ತು ಕಬ್ಬು ಅದರೊಳಗಡೆ ಹೋಗಿ ಸ್ಪ್ರೇ ಮಾಡೋಕ್ಕಾಗಲ್ಲ. ಅರಿಕನಟ್, ಕೊಕೊನಟ್ ಮೇಲಿಂದ ಸ್ಪ್ರೇ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಹೆಸರು ಅದರೊಳಗಡೆ ಹೋಗೋಕ್ಕಾಗಲ್ಲ, ಹಾವುಗಳು ಇರುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ತುಂಬ ಟೈಮ್ ತೊಗೊಳುತ್ತೆ. ಈಗ ಲೇಬರ್ ಆದರೆ ದಿವಸಕ್ಕೆ 2 ರಿಂದ 3 ಎಕರೆ ಮಾಡ್ಬೋದು. ಇದಾದರೆ 1 ಎಕರೆ 4 ರಿಂದ 6 ನಿಮಿಷ, ದಿವಸಕ್ಕೆ 40 ರಿಂದ 60 ಎಕರೆ ಈಸಿಯಾಗಿ ಮಾಡ್ತಾರೆ. ಆಮೇಲೆ ಯೂನಿಫಾರ್ಮಾಗಿ ಸ್ಪ್ರೇ ಆಗಬೇಕು. ಮತ್ತು ಒಂದೊಂದು ಕೆಮಿಕಲ್ ತುಂಬಾ ಹಸಾಡ್ ಇರ್ತದೆ, ಅದು ಮಕ್ಕಕ್ಕೆ ಎಲ್ಲ ಹೊಡಿತದೆ. ಅದಕ್ಕೋಸ್ಕರ ಈಗ ಡ್ರೋನಿಂದ ಏನಾಗ್ತದೆ, ಕ್ಲೀನಾಗಿ ಸ್ಪ್ರೇ ಆಗ್ತದೆ, ಯೂನಿಫಾರ್ಮಾಗಿ ಆಗುತ್ತೆ. ಒಂದೇ ದಿವಸದಲ್ಲಿ 30 ರಿಂದ 40 ಎಕರೆ ಈಸಿಯಾಗಿ ಕವರ್ ಆಗ್ತದೆ. ಅದೇ ಸ್ವಲ್ಪ ಡಿಲೇ ಆಯಿತು ಅಂದರೆ ಇವ್ರಿಗೆ ಏನಾಗ್ತದೆ, ಹುಳಗಳು, ಡಿಸೀಸು ಈ ಅಟ್ಯಾಕಿಂದ ಇಳುವರಿ ತುಂಬ ಕಮ್ಮಿ ಆಗ್ತಾಯಿದೆ. ಇದರಿಂದ ಫಾರ್ಮರ್ಸ್ಗೆ ತುಂಬಾ ಹೆಲ್ಪ್ ಆಗ್ತಾಯಿದೆ. ಈ ಡ್ರೋನ್ ಸ್ಪ್ರೇಯಿಂದ ಒಂದು ಯೂನಿಫಾರ್ಮಾಗಿ ಸ್ಪ್ರೇ ಆಗುತ್ತೆ, ಇನ್ನೊಂದು ಆನ್ ಟೈಮ್ ಸ್ಪ್ರೇ ಆಗುತ್ತೆ. ಆಮೇಲೆ ಲ್ಯಾಂಡ್ ಓನರ್ಗೆ ಒಂದು 10 ಎಕರೆ 15 ಎಕರೆ ಇರೋರಿಗೆ ದಿನ 1 ವಾರ ಬರೀ ಸ್ಪ್ರೇ ಆಗ್ತದೆ ಇಲ್ವೋ ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತದೆ. ಸೀಸನ್ 3 ಸ್ಪ್ರೇ ಆಗಬೇಕಾಗ್ತದೆ. ಇದಾದರೆ ಏನಾಗುತ್ತೆ, ಒಂದೇ ದಿವಸದಲ್ಲಿ 15-20 ಎಕರೆ ಒಂದೇ ಸತಿ ನೋಡ್ಬಿಡ್ತಾರೆ ಸ್ಪ್ರೇ ಆಗೋದು. ತಿರ್ಗಿ ಇನ್ನೊಂದು 2ನೇ ಸ್ಪ್ರೇಗೂ ಅಷ್ಟು ಬೇಗ ನೋಡ್ತಾರೆ. ಅದರಿಂದ ಏನಾಗ್ತಾ ಇದೆ, ಕೆಮಿಕಲ್ ಎಫೆಕ್ಟ್ ಆಗ್ತಾಯಿಲ್ಲ. ಇದರಿಂದ ಫಾರ್ಮರ್ಸ್ಗೆ ತುಂಬಾ ಹೆಲ್ಪ್ ಆಗ್ತಾಯಿದೆ. ಇವಾಗ ನಮ್ಮ ಹತ್ರ ನಿಮ್ಮ ಕಂಪ್ನಿದೆ ಒಂದು ಡ್ರೋನ್ ಇದೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ಬೋದಾ ಸರ್? ಯಾವ ರೀತಿ ವರ್ಕ್ ಆಗುತ್ತೆ, ಎಷ್ಟು ಲೀಟರ್ ಕೆಪಾಸಿಟಿ, ಯಾವ ರೀತಿ ಟ್ರೈನಿಂಗ್ ಎಲ್ಲ ಕೊಡ್ತೀರಾ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಡ್ರೋನ್ ನೋಡ್ಕೊಂಡು ನಮ್ಗೆ ತಿಳಿಸ್ಕೊಡ್ಬೋದಾ? ಈಗ ನಮ್ಮ ಡ್ರೋನ್ ಇದು ಬಂದುಬಿಟ್ಟು ಕಂಪ್ಲೀಟ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದು. ಕಂಪ್ಲೀಟ್ ಕಾರ್ಬನ್ ಫೈಬರ್ ಬಾಡಿ. ಸೊ ಏನೇ ಆದ್ರೂ ಏನೂ ಆಗಲ್ಲ. ಪ್ಲಾಸ್ಟಿಕ್ ಆದರೆ ನಿಮಗೆ ಗೊತ್ತು ಡ್ಯಾಮೇಜ್ ಆಗ್ತದೆ. ಇದಾದ್ರೆ ಲೈಫ್ ಜಾಸ್ತಿ. ಇದೆಲ್ಲ ಏರ್ಕ್ರಾಫ್ಟ್ಗೆ ಯೂಸ್ ಮಾಡ್ತಾರಲ್ಲ ಆ ಥರ ಮೆಟೀರಿಯಲ್ ಇರೋದು. ಇಲ್ಲಿ ನಮ್ಮ ಹಿಂದೆ ಓಡ್ತಾ ಇರೋ ಡ್ರೋನು ಇದು ಯಾವ ಮಾಡಲು, ಇದ್ರ ಕೆಪಾಸಿಟಿ ಏನು ಸರ್? ಇದು ಬಂದುಬಿಟ್ಟು ಅಗ್ವಿ H10 ಅಂತ. ಇದು ಬಂದುಬಿಟ್ಟು 10 ಲೀಟರ್ ಕೆಪಾಸಿಟಿ. 4 ರಿಂದ 6 ನಿಮಿಷಕ್ಕೆ 1 ಎಕರೆ ಕವರ್ ಆಗುತ್ತೆ. 3 ಟ್ಯಾಂಕ್ ಹೊಡಿಬೋದು ಒಂದು ಬ್ಯಾಟ್ರಿಯಲ್ಲಿ. ಈ ಟ್ರೈನಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಎಷ್ಟು ದಿನಗಳ ಕಾಲ ಇರುತ್ತೆ, ಯಾವ ರೀತಿ ಪ್ರೊವೈಡ್ ಮಾಡ್ತೀರಾ? ಓಕೆ, ಟ್ರೈನಿಂಗ್ ಹೆಂಗಿರುತ್ತೆ ಅಂದರೆ, ಫಸ್ಟ್ ಒಂದು ಥಿಯರಿ ಹೇಳ್ಕೊಡ್ತೀವಿ, ರೂಲ್ಸ್ ಹೇಗೆ ಫಾಲೋ ಮಾಡಬೇಕು, ಮೇಂಟೆನೆನ್ಸ್ ಹೇಗೆ ಮಾಡಬೇಕು. ನೆಕ್ಸ್ಟ್ ಫಸ್ಟ್ ಸಿಮ್ಯುಲೇಟರಲ್ಲಿ ಪ್ರಾಕ್ಟೀಸ್ ಮಾಡಿಕೊಡ್ತೀವಿ. ಆಮೇಲೆ ಡ್ರೋನ್ ಫ್ಲೈಯಿಂಗ್ ಕ್ಲಾಸಸ್ಸು, ಅದಾದಮೇಲೆ ಹೊಲದಲ್ಲಿ ಇಷ್ಟಿರುತ್ತೆ. ಈ ಟೋಟಲ್ 3 to 5 ಡೇಸ್ ತೊಗೊಳುತ್ತೆ ಈ ಟ್ರೈನಿಂಗ್. ಯಾವ್ಯಾವ ಸಮಯದಲ್ಲಿ ಡ್ರೋನ್ಗಳನ್ನ ಆರಿಸ್ಬಾರ್ದು? ಇವಾಗ ಮಳೆ, ಗಾಳಿ, ಬಿಸಿಲು ಇವೆಲ್ಲ ಇರುತ್ತಲ್ಲ, ಯಾವ ಸಮಯದಲ್ಲಿ ಡ್ರೋನ್ಗಳನ್ನ ಆರಿಸ್ಬಾರ್ದು? ಮೇನ್ಲಿ ಈ ರೆಡ್ ಝೋನ್ ಅಂತ ಇರುತ್ತೆ, ಏರ್ಪೋರ್ಟ್ಸ್ ಹತ್ರ ಮತ್ತು ಗೌರ್ಮೆಂಟ್ ಆಫೀಸಸ್ ಹತ್ರ, ಅಲ್ಲೆಲ್ಲ ಆರಿಸ್ಬಾರ್ದು. ಅದು ಬಿಟ್ಟರೆ ಇನ್ನು ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲಿ ಬೇಕೋ ಆರಿಸ್ಬೋದು, ಅದೆಲ್ಲ ಗ್ರೀನ್ ಝೋನು. ಸೊ ಅಗ್ರಿಕಲ್ಚರಲ್ಲಿ ಎಲ್ಲಿ ಬೇಕಾದ್ರೂ ಫ್ಲೈ ಮಾಡ್ಬೋದು. ಮಳೆ ಗಾಳಿ ಇದ್ದಾಗ ಡ್ರೋನ್ನ ಆರಿಸ್ಬೋದಾ? ಗಾಳಿ ಇದ್ದರೆ ಓಡಿಸ್ಬೋದು. ಮಳೆ ಇದ್ದರೆ ಯೂಶಲಿ ಸ್ಪ್ರೇ ಅವರೇ ಬೇಡ ಅಂತಾರೆ. ಯಾಕೆಂದರೆ ಸಿಂಪಡಣೆ ಮಾಡಿಸಿರೋದೆಲ್ಲ ವೇಸ್ಟ್ ಆಗುತ್ತೆ ಅಂತಾರೆ. ಈಗ ಓಡಿಸ್ಬೇಕಾದ್ರೆ ಮಳೆ ಬಂತು, ಹೆದರ್ಕೊಳ್ಳೋ ಪ್ರಶ್ನೆ ಇಲ್ಲ, ಆರಾಮಾಗಿ ಬಂದು ಲ್ಯಾಂಡ್ ಮಾಡ್ಬೋದು. ಡ್ರೋನಿಂದ ಬೆಳೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ಬೆಳೆಗಳು ಹಾನಿ ಆಗಲ್ವಾ? ಏನಾಗ್ತದೆ ಅಂದರೆ, ಡ್ರೋನಿಂದ ಸ್ಪ್ರೇ ಮಾಡಾದ್ಮೇಲೆ ಇನ್ನೂ ಯೂನಿಫಾರ್ಮಾಗಿ ಸ್ಪ್ರೇ ಆಗ್ತದೆ. ಈ ಪ್ರೆಷರ್ ಬಂದ್ಬಿಟ್ಟು ಗಾಳಿ ಪ್ರೆಷರ್ ಮಾತ್ರ ಇರುತ್ತೆ. ಸೊ ಇದಕ್ಕೆ ಡ್ರೋನಿಂದ ಯಾವುದೇ ಬೆಳೆಗೆ ಏನೂ ಹಾನಿ ಆಗಲ್ಲ. ಇನ್ಫ್ಯಾಕ್ಟ್ ಇನ್ನೂ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಆ ಗಾಳಿ ಫೋರ್ಸಿಂದ ಎಲೆ ಮೇಲೆ ಕೆಳಗಡೆ, ಮೇಲಿಂದ ಕೆಳಗಡೆವರೆಗೂ ಕ್ಲೀನಾಗಿ ಯೂನಿಫಾರ್ಮಾಗಿ ಸ್ಪ್ರೆಡ್ ಆಗ್ತಾ ಇದೆ.
ಸರ್ ಈಗಲೈ ಡ್ರೋನ್ಗೂ ಮತ್ತೆ ಮಾರ್ಕೆಟಲ್ಲಿ ಬೇಜಾನ್ ಕಂಪ್ನಿಗಳು ಡ್ರೋನ್ಗಳಿದ್ದಾವೆ, ಇವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಯಾಕೆ ರೈತರು ಈಗಲೈ ಡ್ರೋನೇ ತಗೋಬೇಕು? ಮಾರ್ಕೆಟಲ್ಲಿ ಸುಮಾರು ವೆರೈಟೀಸ್ ಡ್ರೋನ್ ಸಿಗುತ್ತೆ. ಅದರಲ್ಲಿ 10ರಲ್ಲಿ 8 ಡ್ರೋನ್ ನೋಡಿದ್ರೆ ಎಲ್ಲ ಕಡೆ ಸೇಮ್ ಇರ್ತದೆ, ಮೇಲ್ಗಡೆ ಸ್ಟಿಕ್ಕರ್ ಮಾತ್ರ ಚೇಂಜ್ ಇರುತ್ತೆ. ಎಲ್ಲ ಚೈನಾದಿಂದ ಬರುತ್ತೆ, ಜೋಡಿಸ್ತಾರೆ, ಫಿಕ್ಸ್ ಮಾಡ್ತಾರೆ. ಇಲ್ಲಾದರೆ ನಾವೇನು ಮಾಡ್ತೀವಿ ಅಂದರೆ ಡಿಸೈನಿಂದ ಮ್ಯಾನುಫ್ಯಾಕ್ಚರು, ಪಾರ್ಟ್ಸ್ ಅಸೆಂಬ್ಲಿ, ಪಾರ್ಟ್ಸ್ ಡಿಸೈನ್, ಮ್ಯಾನುಫ್ಯಾಕ್ಚರ್ ಎಲ್ಲ ನಾವೇ ಮಾಡ್ತೀವಿ. ಇದು ಮಾಡಬೇಕಾದ್ರೆ ಜಸ್ಟ್ ಮಾಡಿರೋದಲ್ಲ, ಫೀಲ್ಡ್ಗೆ ಹೋಗಿ ಫ್ಲೈಟ್ ಟೆಸ್ಟ್ ಆಗಿ ಸುಮಾರು ಜನ ಫೀಡ್ಬ್ಯಾಕ್ ತೊಗೊಂಡು ಎಲ್ಲ ಆಗಿ ಸ್ಟೇಬಲ್ ಆಗಿರೋ ಪ್ರಾಡಕ್ಟ್. ಈಗ ಮಾರ್ಕೆಟಲ್ಲಿ ಇರೋ ಎಕ್ಸಾಂಪಲ್ ಡ್ರೋನ್ಸ್ ಏನೇನು ಚಾಲೆಂಜಸ್ ಆಗ್ತಾಯಿದೆ ಅಂದರೆ, ಈಗ ಫೀಲ್ಡಿಗೆ ತೊಗೊಂಡೋಗ್ತಾರೆ, ಇಷ್ಟು ದೊಡ್ಡ ಡ್ರೋನ್ 20 kg ಡ್ರೋನ್ನ ಇದನ್ನು ಎತ್ಕೊಂಡು 2 ಜನ ಇಟ್ಕೊಂಡು ತಿರುಗಬೇಕು, ಕಂಪ್ಲೀಟ್ ಒಂದು ರೌಂಡ್ ತಿರುಗಬೇಕು. ಈ ಥರ ಒಂದೊಂದು ಡೈರೆಕ್ಷನಲ್ಲಿ ಇಟ್ಕೊಂಡು ಮಾಡಬೇಕು, 6 ಸತಿ ತಿರುಗಬೇಕು. ಇದು ಮಾಡಬೇಕಂದ್ರೆ 15 ನಿಮಿಷ ಟೈಮ್ ವೇಸ್ಟ್ ಆಗ್ತದೆ. ಒಂದು ಜಾಗದಿಂದ ಇನ್ನೊಂದು ಜಾಗ ತೊಗೊಂಡೋಗ್ಬೇಕು, ಅಲ್ಲಿಗೆ ಹೋಗಿ ತೊಗೊಂಡೋದ್ರೆ ಕ್ಯಾಲಿಬ್ರೇಷನ್ ಕೇಳ್ತದೆ ಬೇರೆ ಡ್ರೋನಲ್ಲಿ. ಇದಾದರೆ ಕೇಳೋಲ್ಲ. ನಾವು ಒಂದೇ ಸತಿ ಪ್ರೊಡಕ್ಷನಲ್ಲಿ ಮಾಡಿ ಕೊಟ್ಟಿರ್ತೀವಿ, ಆ ಕ್ಯಾಲಿಬ್ರೇಷನ್ ಅವ್ರಿಗೆ 10ಕ್ಕೆ 4-5 ಸತಿ ಕೇಳಿದ್ರೆ ನಮ್ಮದೇ 30ಕ್ಕೆ 1 ಸತಿ ಕೇಳಿದ್ರೆ ಹೆಚ್ಚು ಕ್ಯಾಲಿಬ್ರೇಷನ್ಸು. ಇದರಿಂದ ಏನಾಗುತ್ತೆ, ಅವರು ಕಂಪ್ಲೀಟ್ ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಡ್ರೋನ್ ಬಂದುಬಿಟ್ಟು ಬರೀ ಮೇಯ್ನ್ಲಿ ಸ್ಪ್ರೇಯಿಂಗೋಸ್ಕರನೇ ಇದು ಯೂಸ್ ಮಾಡೋದು. ಸ್ಪ್ರೇಯಿಂಗ್ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟು ಸ್ಪ್ರೇಯಿಂಗ್ ಸಿಸ್ಟಮ್ ತುಂಬ ಹೈ ಕ್ವಾಲಿಟಿ ಇರಬೇಕು, ನಿಲ್ಲಂಗಿಲ್ಲ, ಪೌಡ್ರ್ ಇದ್ದರೆ ಕಟ್ಟಂಗಿಲ್ಲ. ಸೊ ಇದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ ಒಂದು ಬ್ರಷ್ಲೆಸ್ DC ಪಂಪ್ ಯೂಸ್ ಮಾಡಿದ್ದೀವಿ ಇದರೊಳಗಡೆ. ಅದರಿಂದ ಏನಾಗುತ್ತೆ ಅಂದರೆ ಏನೇ ಆದ್ರೂ ಪಂಪು ನಿಲ್ಲಲ್ಲ. ಆಮೇಲೆ ನೆಕ್ಸ್ಟು ನೀರು ಪೌಡ್ರ್ ಮಿಕ್ಸ್ ಮಾಡಿದ್ರೇನೋ ಸ್ವಲ್ಪ ಇದಿರುತ್ತೆ, ಅದು ಬೇರೆ ನಾಜಿಲ್ ಆದರೆ ಏನಾಗುತ್ತೆ ಕಟ್ಟಿಬಿಡುತ್ತೆ. ಆವಾಗ ಬಂದು ನಿಲ್ಲಿಸಿ ಕ್ಲೀನಿಂಗ್ ಮಾಡಬೇಕು. ಎವ್ರಿ 1-2 ಎಕರೆಗೆ ಬಂದು ನಿಲ್ಲಿಸಿದ್ರೆ ಅವ್ರಿಗೆ 15-20 ನಿಮಿಷ ವೇಸ್ಟು. ಇದಾದರೆ ಕಂಟಿನ್ಯೂಸ್ಸಾಗಿ ಏನಾದ್ರೂ ಕಟ್ಟಲ್ಲ. ಯಾಕೆ ಅಂದರೆ ಇದಕ್ಕೆ ಸೆಂಟ್ರಿಫ್ಯೂಗಲ್ ನಾಜಲ್ ಅಂತ ಯೂಸ್ ಮಾಡ್ತೀವಿ. ಆ ಸೆಂಟ್ರಿಫ್ಯೂಗಲ್ ನಾಜಲಲ್ಲಿ ಏನಾಗುತ್ತೆ ಅಂದರೆ ಈಗ ನೀರು, ಜೆಲ್ಲು, ನೀರು, ಪೌಡ್ರು ಮಿಕ್ಸ್ ಆದ್ರೇನೂ ಅಷ್ಟೇ ಕ್ಲೀನಾಗಿ ಬಂದು ಸ್ಪ್ರೇ ಆಗುತ್ತೆ. ಆಮೇಲೆ ಎಂಡ್ ಆಫ್ ದ ಡೇ ಜಸ್ಟ್ ಒಂದು ಸ್ಪ್ರೇ ಮಾಡಿ ಕಟ್ಕೊಂಡಿರೋದಲ್ಲೇ ತೆಗೆದುಬಿಡ್ಬೇಕು. ಕಟ್ಟಲ್ಲ ಇದರಲ್ಲಿ, ಜಸ್ಟ್ ಕ್ಲೀನ್ ಆಗಲಿ ಅಂತ ಒಂದು ಎಂಡ್ ಆಫ್ ದ ಡೇ ಮಾಡಬೇಕಷ್ಟೆ. ಈಗ ನಮಗೇನಂದರೆ ಈ ಸೆಂಟ್ರಿಫ್ಯೂಗಲ್ ನಾಜಲ್ ಮೇನ್ ವಿಶೇಷತೆ ಏನಂದರೆ ಹನಿ ಸೈಜ್ನ ಕಂಟ್ರೋಲ್ ಮಾಡ್ಬೋದು. ಒಂದೊಂದು ಕ್ರಾಪ್ಗೆ ಹನಿ ದಪ್ಪ ಬೇಕು, ಒಂದೊಂದು ಕ್ರಾಪ್ಗೆ ಹನಿ ಸೈಜ್ ತುಂಬ ಮಿಸ್ಟ್ ಥರ ಬೇಕು, ಮಂಜು ಥರ ಬೇಕು. ಸೊ ಇವಾಗ ನೋಡೋಣ ಹನಿ ಸೈಜ್ ದಪ್ಪ ಇದ್ದರೆ ಹೇಗೆ ಕಾಣಿಸುತ್ತೆ ಅಂತ. ಈಗ ನಾವು ನೋಡ್ತಾ ಇದ್ದೀವಿ ಹನಿ ಸೈಜ್ ತುಂಬಾ ದಪ್ಪ ಇದೆ, ನೀರು ಕಾಣಿಸ್ತಾ ಇಲ್ಲ, ಬಟ್ ನೀರು ಬರ್ತಾ ಇದೆ. ಹನಿ ಸೈಜ್ ದಪ್ಪ ಇದೆ. ಈಗ ನಾವು ಮಂಜು ಥರ ಆಗೋದು ನೋಡೋಣ, ಫುಲ್ ಮಂಜು ಥರ ಆಗೋಯ್ತು. ಸೊ ನಮಗೆ ಕ್ರಾಪ್ ತಕ್ಕಂಗೆ ಹನಿ ಸೈಜ್ನ ಕಂಟ್ರೋಲ್ ಮಾಡ್ಬೋದು. ಸರ್ 1 ಎಕರೆಗೆ ಸ್ಪ್ರೇ ಮಾಡೋಕ್ಕೆ ಡ್ರೋನಿಂದ ಎಷ್ಟು ಸಮಯ ತೊಗೊಳುತ್ತೆ ಸರ್? ಡ್ರೋನಿಂದ ಮಾಡೋಕ್ಕೆ 1 ಎಕರೆಗೆ ಲೈಕ್ ಭತ್ತ, ಮೆಕ್ಕೆಜೋಳ ಇವೆಲ್ಲ 4ರಿಂದ 6 ನಿಮಿಷ ತೊಗೊಳುತ್ತೆ. ಈಗ ಅರಿಕನಟ್ಟು, ಕೊಕೊನಟ್ ಎಲ್ಲ ಆದರೆ 8ರಿಂದ 10 ನಿಮಿಷ ತೊಗೊಳುತ್ತೆ 1 ಎಕರೆ ಸ್ಪ್ರೇ ಮಾಡೋಕ್ಕೆ. ಈಗ ಮೊದಲು ಆದರೆ ಟ್ರೆಡಿಷ್ನಲಾಗಿ ಮಾಡೋಕ್ಕೆ ಹೋದರೆ 1 ಎಕರೆ ಕವರ್ ಮಾಡೋಕ್ಕೆ 2ರಿಂದ 3 ಗಂಟೆ ಮಿನಿಮಮ್ ಬೇಕಾಗ್ತಾಯಿತ್ತು. ಆದರೆ ಇವಾಗ ಸ್ವಲ್ಪ ಇಲ್ಲಿ ಟೈಮ್ ಕೂಡ ಉಳಿತಾಯ ಆಗ್ತಾ ಇದೆ ರೈತರಿಗೆ. ಹೌದು. ಸರ್ ನೀವು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರಿ ಈ ಡ್ರೋನ್ನ ಪರ್ಚೇಸ್ ಮಾಡಿ ವರ್ಷಕ್ಕೆ 15ರಿಂದ 18 ಲಕ್ಷ ದುಡ್ಕೊಬೋದು ಅಂತ. ಯಾವ ರೀತಿ ದುಡ್ಕೊಬೋದು, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಈಗ ದಿಸಕ್ಕೆ ಒಂದು ಡ್ರೋನು ಮಿನಿಮಮ್ 20ರಿಂದ 40 ಎಕರೆವರೆಗೂ ಮಾಡುತ್ತೆ. ಈ 20 ಎಕರೆ ತೊಗೊಂಡ್ರೇನೋ ಒಂದು ಎಕರೆಗೆ 500 ರೂಪಾಯಿ ಚಾರ್ಜಿಂಗ್. ಹಂಗಂದರೆ ದಿಸಕ್ಕೆ 10,000ದಿಂದ 15,000ವರೆಗೂ ದುಡಿಬೋದು. ತಿಂಗಳಿಗೆ 25 ದಿವಸ ತೊಗೊಂಡ್ರೇನೋ 1.5 ಲಕ್ಷದಿಂದ 2.5 ಲಕ್ಷವರೆಗೂ ದುಡಿಬೋದು. ಪ್ರಾಫಿಟ್ ಬಂದುಬಿಟ್ಟು 1.5 ಲಕ್ಷ ಈಸಿಯಾಗಿ ಮಾಡ್ತಾಯಿದ್ದಾರೆ. ಸೊ ಇದೇ ನಾವು 10 ತಿಂಗಳಿಗೆ 12 ತಿಂಗಳಿಗೆ ಮಾಡಿದ್ರೆ 10 ತಿಂಗಳಿಗೆ ಮಾಡಿದ್ರೇನೂ ಅಷ್ಟೇ 15ರಿಂದ 18 ಲಕ್ಷ ಈಸಿಯಾಗಿ ಆಗುತ್ತೆ. ಅಗ್ವಿ H10 ಡ್ರೋನಲ್ಲಿ ಏನಂದರೆ ಟಚ್ ಸ್ಕ್ರೀನ್ ರಿಮೋಟ್ ಕೊಡ್ತಾ ಇದ್ದೀವಿ. ಒಂದು ಮೇನ್ ಅಡ್ವಾಂಟೇಜ್ ಏನು ಅಂದರೆ ಈಗ ಫೀಲ್ಡಲ್ಲಿ ಟಚ್ ಸ್ಕ್ರೀನ್ ಇಲ್ಲ ಅಂದರೆ ಮೊಬೈಲ್ ಸಿಗಿಸ್ಕೊಳ್ಬೇಕು, ವಯರ್ ಇರುತ್ತೆ, ಫ್ಲೈ ಮಾಡಬೇಕಾದ್ರೆ ಫೋನ್ ಬರುತ್ತೆ, ಓಡಿಸ್ಬೇಕಾದ್ರೆ ವಯರ್ ಅಡ್ಡ ಬರುತ್ತೆ, ಫೋನ್ ಚಾರ್ಜ್ ಆಗಿದೆ ಇಲ್ಲೋ ಪ್ರಾಬ್ಲಮ್ಸ್ ಆಗುತ್ತೆ. ಇದಾದರೆ ಟಚ್ ಸ್ಕ್ರೀನ್ ರಿಮೋಟು. ಟಚ್ ಸ್ಕ್ರೀನ್ ರಿಮೋಟಲ್ಲಿ ಸ್ಕ್ರೀನ್ ಬೆಳಕಾಗಿ ಕಾಣಿಸುತ್ತೆ. ಇದಕ್ಕೂ ಕೂಡ ಚಾರ್ಜ್ ಮಾಡಬೇಕಾ? ಹೌದು, ಇದು ಚಾರ್ಜ್ ಮಾಡಿದ್ರೆ 4ರಿಂದ 5 ದಿನ ಈಸಿಯಾಗಿರುತ್ತೆ ಈ ಚಾರ್ಜ್. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಈ ಡ್ರೋನ್ ಬಂದುಬಿಟ್ಟು 1.5 ಕಿಲೋಮೀಟ್ರ್ವರೆಗೂ ರೇಂಜ್ ಇದೆ. 1.5 ಕಿಲೋಮೀಟ್ರು. ಹಾಂ. ಮತ್ತು ಹೈಟ್ ಬಂದುಬಿಟ್ಟು 385 ಅಡಿವರೆಗೂ ಹೋಗುತ್ತೆ. ಇದು ಮೇನ್ಲಿ 110 ಅಡಿ, ಅರಿಕನೆಟ್ಟು, ಕೊಕೊನಟ್ ಎಲ್ಲ 110-120 ಅಡಿ ಅಷ್ಟೇ ಇರ್ತದೆ. ಇದ್ರದ್ದು 380 ಅಡಿವರೆಗೂ ಆಲ್ರೆಡಿ ಲೈಸೆನ್ಸ್ ಆಗಿದೆ ಇದ್ರದ್ದು. ಮತ್ತು ಇದಕ್ಕೆ ಆಟೋ ಮಿಷಿನ್ ಎಲ್ಲ ಇದೆ. ಆಟೋ ಮಿಷಿನ್ ಏನಾಗುತ್ತೆ ಅಂದರೆ ಜಸ್ಟ್ ನಾವು ಇಲ್ಲಿ ಸೆಟ್ ಮಾಡಿಬಿಟ್ರೆ ಅದೇ ಆಟೋ ಹೋಗಿ ಮಾಡ್ಕೊಂಡು ಬಂದು ಲ್ಯಾಂಡ್ ಆಗುತ್ತೆ. ಆ ಥರ ಆಪ್ಷನ್ ಕೂಡ ಇದೆ. ಹೌದು. ನಮಗೇನಾಗ್ತದೆ ಮಾರ್ಕೆಟಲ್ಲಿ ಎಲ್ಲ ಸ್ಮಾರ್ಟ್ ಡ್ರೋನ್ ಥರ ಇರುತ್ತೆ, ಬಟ್ ಫೀಲ್ಡ್ ಇದಕ್ಕೂ ಅದಕ್ಕೆ ಏನು ವ್ಯತ್ಯಾಸ ಏನು ಅಂದರೆ ಅದೇ ಹೈಟ್ ಮೇಂಟೈನ್ ಮಾಡುತ್ತಾ. 1.5 ಕಿಲೋಮೀಟ್ರ್ ಸ್ಟ್ರೇಟ್ ಹೋಗ್ತಾ ಇರ್ತದೆ, ಅದೇ ಹೈಟ್ ಮೇಂಟೈನ್ ಮಾಡೋಕ್ಕಾಗುತ್ತಾ. ನೆಕ್ಸ್ಟ್ ಬಂದುಬಿಟ್ಟು ಸೇಫ್ಟಿ ಫೀಚರ್ಸ್ ಇದೆಯಾ, ಬ್ಯಾಟ್ರಿ ಖಾಲಿ ಆಯಿತು ಅಂದರೆ ಬಂದು ಆಟೋಮೆಟಿಕ್ ಬಂದು ಲ್ಯಾಂಡ್ ಆಗುತ್ತಾ. ರಿಮೋಟ್ ಓಡಿಸ್ಬೇಕಾದ್ರೆ ಬಿದ್ದೋಯ್ತು ಬೈ ಮಿಸ್ಟೇಕು, ಅದು ಸೆನ್ಸ್ ಆಗಿ ಬಂದು ಆಟೋಮೆಟಿಕ್ ಲ್ಯಾಂಡ್ ಆಗುತ್ತಾ. ನೆಕ್ಸ್ಟ್ ಬಂದುಬಿಟ್ಟು ನೀರು ಖಾಲಿ ಆಯಿತು, ಸ್ಪ್ರೇ ಹೇಳುತ್ತಾ. ಎಲ್ಲಿ ನಿಲ್ತು, ಎಲ್ಲಿ ಸ್ಪ್ರೇ ಖಾಲಿ ಆಯಿತು ಅದೇ ಹೇಳುತ್ತಾ. ಯಾಕಂದರೆ ಹೊಲದಲ್ಲಿ ಫಾರ್ಮರ್ ಕೇಳ್ತಾರೆ ಇಲ್ಲಿ ನಿಂತೋಯ್ತು,
ಎಲ್ಲಿ ನಿಲ್ತು ಅಂತ ಗೊತ್ತಾಗಬೇಕು. ನೆಕ್ಸ್ಟ್ ಅಲ್ಲಿಂದನೇ ಕಂಟಿನ್ಯೂ ಮಾಡಬೇಕು. ಇವೆಲ್ಲ ಕ್ಲಾರಿಟಿಯಾಗಿ ತೋರಿಸ್ಬೇಕು. ಪ್ರತಿಯೊಂದೂ ಇದರಿಂದ ನಮಗೆ ಇದರಿಂದ ಈಸಿಯಾಗಿ ತಿಳ್ಕೊಂಬಿಡ್ಬೋದು. ಸೊ ಮೇನ್ ಇಂಪಾರ್ಟೆಂಟ್ ಅಂದರೆ ಸ್ಟಾರ್ಟಿಂಗ್ ಎಲ್ಲ ಡ್ರೋನ್ ಒಂದೇ ಥರ ಕಾಣಿಸುತ್ತೆ. ನೆಕ್ಸ್ಟ್ ಮೇನ್ ಅಂದರೆ ಫಸ್ಟ್ ಫ್ಲೈಟ್ಗೂ 100 ಫ್ಲೈಟ್ ಆದಮೇಲೆನೂ ಅಷ್ಟೇ ಪರ್ಫಾರ್ಮೆನ್ಸ್ ಇದೆಯಾ, ಅದು ಮೋಸ್ಟ್ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಮೇಂಟೈನ್. ಹೌದು. ನಿಮ್ಮ ಹತ್ರ ಎಷ್ಟು ವೆರೈಟಿ ಮಾಡೆಲ್ಗಳು ಡ್ರೋನ್ಗಳು ಇದಾವೆ ಸರ್? ನಮ್ಮದು ವೆರೈಟೀಸ್ ಬಂದುಬಿಟ್ಟು ಕೆಪಾಸಿಟಿ ಒಂದು 10 ಲೀಟ್ರಿಂದ 20 ಲೀಟ್ರ್ ಕೆಪಾಸಿಟಿ. ಇನ್ನೊಂದು ಬಂದುಬಿಟ್ಟು ಎಷ್ಟು ಫ್ಲೈಯಿಂಗ್ ಟೈಮು, ಎಷ್ಟು ಟ್ಯಾಂಕ್ಸ್ ಹೊಡಿಬೋದು. 3 ಟ್ಯಾಂಕ್ರಿಂದ 7-8 ಟ್ಯಾಂಕ್ ಹೊಡೆಯೋವರೆಗೂ ವೇರಿಯಂಟ್ಸ್ ಇದೆ ನಮ್ಮ ಹತ್ರ ಒಂದೇ ಡ್ರೋನ್. ನಿಮ್ಮ ಹತ್ರ ಯಾರಾದರೂ ಡ್ರೋನ್ ಪರ್ಚೇಸ್ ಮಾಡಿದ್ರೆ ಏನೆಲ್ಲ ಫೆಸಿಲಿಟಿ ಕೊಡ್ತೀರಾ ಅವ್ರಿಗೆ? ಸರ್ ನಮ್ಮ ಹತ್ರ ಮೇನ್ಲಿ ಡ್ರೋನು ಪರ್ಚೇಸ್ ಮಾಡೋಕ್ಕಲ್ಲ ಬರೋದು, ಹೊಸ ಸ್ಪ್ರೇಯಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಏನೇನು ಹೆಲ್ಪ್ ಬೇಕಾಗ್ತದೆ? ಫಸ್ಟು ಟ್ರೈನಿಂಗು ಹೇಗೆ ಯೂಸ್ ಮಾಡಬೇಕು, ಮತ್ತು ಲೈಸೆನ್ಸದು ಕಂಪ್ಲೀಟ್ ಸಪೋರ್ಟ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಸೇಫ್ಟಿಯಾಗಿ ಹೇಗೆ ಓಡಿಸ್ಬೇಕು, ಅದಾದಮೇಲೆ ಮೈನರ್ ಮೇಂಟೆನೆನ್ಸು, ಆಮೇಲೆ ಸಿಮ್ಯುಲೇಟರ್ ಟ್ರೈನಿಂಗು, ಅದಾದಮೇಲೆ ಸ್ಪ್ರೇಯಿಂಗ್ ಟ್ರೈನಿಂಗ್ ಎಲ್ಲ ಆದಮೇಲೆ ಕಂಪ್ಲೀಟ್ ಲೋನ್ ಫೈನಾನ್ಸಿಂಗ್, ಆಮೇಲೆ ಹೇಗೆ ಸ್ಪ್ರೇಯಿಂಗ್ ಜಾಗ ಹುಡುಕಬೇಕು, ಕಂಪ್ಲೀಟ್ ಆಲ್ ಸೊಲ್ಯೂಷನ್ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ನಾವು ಸಪೋರ್ಟ್ ಮಾಡ್ತೇವೆ. ಮೇನ್ಲಿ ಡ್ರೋನ್ ಪರ್ಚೇಸ್ಗೆಲ್ಲ ಸ್ಟಾರ್ಟ್ ಮಾಡ್ತಾ ಇರೋದು ಮೇನ್ಲಿ ನಮ್ಮ ಹತ್ರ ಬಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಹತ್ರ ಡ್ರೋನ್ ತೊಗೊಂಡ್ರೆ ಅವ್ರ ಕಂಪ್ನಿಗೆ ಅವರೇ ಬಾಸ್. ಹೌದು. ಅವರು ಇದು ಸ್ಟಾರ್ಟ್ ಮಾಡಾದ್ಮೇಲೆ ಅವ್ರದ್ದು ಸುಮಾರು ಈಗ ಒಂದು ಜಾಬ್ಗೆ ಹೋಗ್ತಾರೆ. ಜಾಬ್ಗೆ ಹೋದ್ಮೇಲೆ ಕಂಟಿನ್ಯೂಸ್ ಮಾಡ್ತಾನೆ ಇರಬೇಕು. ಇದರಲ್ಲಿ ಹೇಗೆ ಅಂದರೆ ಇದರಲ್ಲಿ ಪ್ರಾಫಿಟ್ಸ್ ನೋಡಿಬಿಟ್ಟು ಲಾಭ ನೋಡಿಬಿಟ್ಟು ಒಂದೊಂದ್ಸತಿ ಅವರೇ ಬೇಕಂದರೆ ಮಿನಿ ವೆಕೇಷನ್ ತೊಗೊಳ್ಬೇಕು, ಮಿನಿ ರಿಟೈರ್ಮೆಂಟ್. ವರ್ಷಕ್ಕೆ 1-2 ತಿಂಗಳು ರಿಟೈರ್ ಮಾಡ್ಕೊಂಡಿರ್ಬೋದು. ಯಾಕೆ ಅಂದರೆ ಅಷ್ಟು ದುಡಿಮೆ ಇರುತ್ತೆ, ಪ್ರಾಫಿಟ್ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇನ್ನು ಫ್ಯೂ ಮಂತ್ಸ್ ಆರಾಮಾಗಿ ಎಂಜಾಯ್ ಮಾಡ್ಬೋದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಬೋದು ಈ ಬಿಸ್ನೆಸ್ಸಲ್ಲಿ. ಇದು ಇನ್ವೆಸ್ಟ್ಮೆಂಟು ಈಸಿ ಆಗಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ನಡೀತಾ ಇದೆ. ಏನು ಅಂದರೆ ಲೋನು ಈಸಿಯಾಗಿ ಅವೈಲೇಬಲ್ ಮಾಡ್ಕೊಡ್ತಾರೆ. ಜಸ್ಟ್ 25% ಡೌನ್ ಪೇಮೆಂಟಿಂದ ಈ ಡ್ರೋನ್ ಪರ್ಚೇಸ್ ಮಾಡೋರಿಗೆ ಲೋನ್ ಕೂಡ ಫೆಸಿಲಿಟಿ ಇದೆ. ಹೌದು. ನಿಮ್ಮ ಕಂಪ್ನಿ ಕಡೆಯಿಂದನೇ ಮಾಡಿಸ್ಕೊಡ್ತೀರಾ? ಇಡೀ ಕರ್ನಾಟಕದಲ್ಲಿ ನಮ್ಮ ಕಡೆಯಿಂದನೇ ನಾವು ಮಾಡಿಸ್ಕೊಡ್ತೀವಿ ಲೋನ್. ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? 25% ಡೌನ್ ಪೇಮೆಂಟ್ ಇರುತ್ತೆ. ಅವ್ರಿಗೇನು ಕೊಲ್ಯಾಟ್ರಲ್ ಬೇಕಾಗಿಲ್ಲ, ಅವ್ರದ್ದೇ ಭೂಮಿ ಏನು ಪತ್ರ ಏನು ಬೇಕಾಗಿರಲ್ಲ. ಜಸ್ಟ್ ಅವ್ರಿಗೆ ಸಿಬಿಲ್ ಒಂದು ಚೆನ್ನಾಗಿದ್ರೆ ಸಾಕು. ಈ ಡ್ರೋನ್ ಪರ್ಚೇಸ್ ಮಾಡೋಕ್ಕೆ ಅವ್ರು ಯಾವುದೇ ರೀತಿ ಜಮೀನುಗಳನ್ನ ಅಡ ಇಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಿವಿಲ್ ಚೆನ್ನಾಗಿದ್ರೆ ಮಾತ್ರ ಅವ್ರಿಗೆ ಲೋನ್ ಆಗುತ್ತೆ. ಹೌದು. ಗೌರ್ಮೆಂಟ್ಗೆ ಗೊತ್ತಾಯಿತು ಇದರಿಂದ ರೈತರಿಗೆ ಹೆಲ್ಪ್ ಆಗ್ತಾ ಇದೆ, ಸ್ಪ್ರೇಯಿಂಗ್ ಬಿಸ್ನೆಸ್ ಮಾಡೋರಿಗೆ ಹೆಲ್ಪ್ ಆಗ್ತಾ ಇದೆ. ಮತ್ತು ಒಂದೇ ಒಂದು ಚಾಲೆಂಜ್ ಇತ್ತು, ಏನು ಇನ್ವೆಸ್ಟ್ಮೆಂಟ್, ಅದನ್ನು ಸಾರ್ಟ್ ಔಟ್ ಆಗಲಿ ಅಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಲೋನ್ ಸೌಲಭ್ಯ ಮಾಡಿದ್ದಾರೆ. ಇವಾಗ ಇಷ್ಟೆಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರಿ, ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು, ಯಾವ ರೀತಿ ಇದನ್ನು ಉಪಯೋಗಿಸೋದು ಎಲ್ಲ ಹೇಳಿದ್ರಿ, ನೀವೆಲ್ಲ ಸೌಲಭ್ಯಗಳು ಕೊಡ್ತೀನಿ ಅಂತ ಹೇಳಿದ್ರಿ. ಇವಾಗ ಕೊನೆಯದಾಗಿ ಈ ಡ್ರೋನ್ಗೆ ಎಷ್ಟು ತಿಂಗಳುಗಳ ವಾರಂಟಿ ಕೊಡ್ತೀರಾ? 1 ಇಯರ್ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಕೊಡ್ತೀವಿ, 6 ಮಂತ್ಸ್ ಬ್ಯಾಟ್ರಿಗೆ ವಾರಂಟಿ ಕೊಡ್ತೀವಿ. ಈ ಪಾರ್ಟ್ಸ್ ಎಲ್ಲ ತುಂಬಾ ಲೈಫ್ ಜಾಸ್ತಿ ಇರುತ್ತೆ. ಸೊ ನಥಿಂಗ್ ಟು ವರಿ. ರೈತ ಅನ್ನ ಕೊಡುವ ದಾತ ಜೀತ